ಯಾವುದೇ ಕಾರಣಕ್ಕೂ ಈ ಹೆಂಗಸು ಹೊರಗಡೆ ಬರೋದಕ್ಕೆ ಬಿಡಬೇಡಿ. ಹಾಗೇನಾದರೂ ಆದರೆ ತುಂಬ ಮನೆಗಳು ಹಾಳಾಗ್ಬಿಡ್ತವೆ. ಈಗೇನು ಹೇಳ್ತೀರಾ ಅರ್ಪಿತಾ? ಸುಮ್ಮನೆ ನೀವು ತಪ್ಪು ಒಪ್ಕೊಳ್ಳಿ, ಶಿಕ್ಷಣ ಆದರೂ ಕಡಿಮೆ ಆಗುತ್ತೆ. ಇಲ್ಲಾಂದ್ರೆ ಜೀವನ ಪರ್ಯಂತ ಜೈಲಲ್ಲೇ ಕೊಳಿಬೇಕಾಗತ್ತೆ. ನಾನು ಯಾವ ತಪ್ಪು ಮಾಡಿಲ್ಲ, ನಾನು ಯಾವ ತಪ್ಪನ್ನು ಒಪ್ಕೊಳ್ಳೋದಿಲ್ಲ. ನೀವೆಲ್ಲ ಸೇರಿ ನನ್ನ ಬಲಿಪಶು ಮಾಡ್ತಿದ್ದೀರಾ ಅಷ್ಟೇ. ನೀವು ಹೇಳ್ತಿರೋದೆಲ್ಲ ಸುಳ್ಳು. ರಂಜಿತ್, ನೀವಿನ್ ಹೊರಡಿ. ಇವರನ್ನ ನಾನು ವಿಚಾರಿಸ್ಕೊಳ್ತೀನಿ. ಸರಿ. ನಿಮ್ಮ ವರ್ಕಿಂಗ್ ಸ್ಟೈಲು ಸೂಪರ್. ಐ ಲವ್ ಯು. ಅತ್ತೆ ಅತ್ತೆ, ಪುರೋಹಿತರು ಫೋನ್ ಮಾಡಿದ್ದೆ. ಪೂಜೆನ ನಾಳೆನೇ ಇಟ್ಕೊಳ್ಳಿ ಅಂತ ಹೇಳಿದಾರೆ ಅವರು. ಪೂಜೆನಾ? ಏನು ಪೂಜೆ ರಂಜಿತ್? ಓ ಸಾರಿ, ನಿಮ್ಗೆ ಹೇಳಲಿಲ್ಲ ನಾನು. ಅದು ಅವತ್ತು ಸಾಕ್ಷಿ ತಲೆ ಸುತ್ತ ಬಂದು ರಸ್ತೆಯಲ್ಲಿ ಬಿದ್ದು ಹೋಗಿದ್ದಲ್ಲ, ಅವಳು ಕ್ಷೇಮವಾಗಿ ವಾಪಸ್ ಮನೆಗೆ ಬಂದರೆ ಗಣಪತಿ ಹೋಮ ಮಾಡಿಸ್ತೀನಿ ಅಂತ ಹರಿಸ್ಕೊಂಡಿದ್ದೆ. ಆ ಪೂಜೆ ಐತೆ. ಸಾಕ್ಷಿ ಮೇಲೆ ನಿಮಗೆ ಎಷ್ಟೊಂದು ಪ್ರೀತಿ ರಂಜಿತ್. ಅದನ್ನ ನೋಡ್ತಾ ಇದ್ರೆ ನಮಗೆ ಸಂತೋಷ ಆಗುತ್ತೆ. ಅತ್ತೆ, ನೀವು ಮಾವ ಇಬ್ಬರು ಮುಂದೆ ನಿಂತು ಪೂಜೆ ನಡೆಸ್ಕೊಡ್ಬೇಕು. ಓಕೆ? ಹಾಗೆಲ್ಲ ಯಾರಾದರೂ ಕೇಳ್ಕೊತಾರ? ನನ್ನ ಮಗಳು ಅಳಿಯ ಮಾಡ್ತಿರೋ ಪೂಜೆಗೆ ನಾವಿಬ್ರು ಖಂಡಿತವಾಗ್ಲೂ ಬರ್ತೀವಿ. ನಮ್ಮಿಬ್ಬರು ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರುತ್ತೆ. ಥ್ಯಾಂಕ್ಸ್ ಅತ್ತೆ. ಮಾವ ಎಲ್ಲಿ? ಅವ್ರು ಹೊರಗಡೆ ಹೋಗಿ ಬರ್ತೀನಿ ಅಂತ ಹೋಗಿದ್ದಾರೆ. ಹೌದಾ? ಸರಿ, ಅವ್ರಿಗೂ ವಿಷಯ ಹೇಳ್ಬಿಡ್ತೀನಿ. ಓಕೆ? ನಮಸ್ಕಾರ ಸರ್, ಎಲ್ಲಿದ್ದೀರಾ? ಹೇಳಿ ಸರ್, ಏನು ವಿಷಯ? ಏನಿಲ್ಲ, ನಾಳೆ ಪೂಜೆ ಇಟ್ಕೊಂಡಿದೀವಿ. ತಾವು ಸಕುಟುಂಬ ಸಮೇತ ಬಂದು ನಮ್ಗೆ ಆಶೀರ್ವಾದ ಮಾಡಬೇಕಾಗಿ ವಿನಂತಿ. ಇದೇನ್ ಸರ್, ನೀವು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀರಲ್ಲ? ನೀವೀಗೆಲ್ಲ ರಿಕ್ವೆಸ್ಟ್ ಮಾಡ್ಕೋಬಾರ್ದು, ಆರ್ಡರ್ ಮಾಡಬೇಕು, ಧಮಕಿ ಹಾಕಬೇಕು. ಓ ಹೌದಾ? ರೀ ಸ್ವಾಮಿ, ನಾಳೆ ನಾನು ನನ್ನ ಹೆಂಡತಿ ಪೂಜೆ ಇಟ್ಕೊಂಡಿದೀವಿ. ನೀವು ಮಿಸ್ ಮಾಡದೆ ಬರಬೇಕು ಅಷ್ಟೇ. ಇದು ಇದು ಈಗ ತಿರ್ಬೇಕು. ಅಳಿಯ ಅಂದ್ರೆ ಮಾವನಿಗೆ ಭಯ ಇರಬೇಕು, ಹಾಗೆ ಮಾತಾಡ್ಬೇಕು ನೀವು. ಅಯ್ಯೋ ಸಾರಿ ಮಾವ, ನನಗಿದೆಲ್ಲ ಸರಿ ಹೋಗಲ್ಲ, ಮುಜುಗರ ಆಗುತ್ತೆ ನನಗೆ. ಆಗಲ್ಲ ಸರ್, ನೀವು ನನ್ನ ಅಳಿಯ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಫ್ರೆಂಡ್ ತರ ಇರಬೇಕು ಅನ್ನೋದು ನನ್ನ ಆಸೆ. ನಾನು ನೀವು ಹೀಗೆ ಯಾವಾಗಲೂ ಫ್ರೆಂಡ್ಸ್ ತರ ಇರಬೇಕು. ಓಕೆನಾ? ಸರಿ ಸರ್, ಹಾಗೆ ಆಗ್ಲಿ. ನಾಳೆ ಯಾವ ಪ್ರೋಗ್ರಾಮು ಇಟ್ಕೊಳ್ಳೋ ಹಾಗಿಲ್ಲ ಪ್ಲೀಸ್. ಸರಿ ರಂಜಿತ್, ಹಾಗೆ ಆಗ್ಲಿ. ಸರಿ ಮಾವ. ರಂಜಿತ್, ನಾನು ಇವ್ರ ಹತ್ರ ಮಾತಾಡ್ಬೇಕಿತ್ತು. ಓ ಸರ್, ನಿಮ್ಮ ಧರ್ಮಪತ್ನಿಯವರು ನಿಮ್ಮ ಹತ್ರ ಪ್ರೀತಿಯಿಂದ ಎರಡು ಮಾತಾಡ್ಬೇಕಂತೆ. ಕೊಡ್ಲಾ? ಹಾ ಕೊಡಿ. ಕೊಟ್ಟೆ, ಒಂದು ನಿಮಿಷ ತಗೊಳ್ಳಿ, ಮಾತಾಡಿ. ಓಹ್ ಸೀಕ್ರೆಟಾ? ಮಾತಾಡಿ ಮಾತಾಡಿ. ಹಲೋ ಸೂರ್ಯ ಅವರೇ, ನಾಳೆ ರಂಜಿತ್ ಪೂಜೆ ಇಟ್ಕೊಂಡಿದ್ದಾರೆ. ಹಾ, ಈಗ ನಿಮ್ಮ ಎದುರಿಗೆ ಹೇಳಿದ್ರಲ್ಲ, ಖಂಡಿತ ಹೋಗೋಣ ಬಿಡಿ. ಅದು ನಾಳೆ ಪೂಜೆಗೆ ಶುಭಮನ್ನು ಕರೆಯೋಣ ಅಂತ ಅನ್ಕೊಂಡೆ. ಖಂಡಿತ ಕರೀರಿ ಆರ್ತಿವ್ರೆ. ಇದಕ್ಕೆಲ್ಲ ನನ್ನ ಪರ್ಮಿಷನ್ ಕೇಳ್ಬೇಕಾ ನೀವು? ಅದಲ್ಲ ಸೂರ್ಯ ಅವರೇ, ಅಮ್ಮ ಬರೋದ್ರ ಜೊತೆಗೆ ಆದಿತ್ಯನ್ ಕರೆಯೋಣ ಅಂತ ಅನ್ಕೊಂಡೆ. ಹಲೋ, ಕೇಳಿಸ್ತಾ? ಆದಿತ್ಯನ ಕರೆದಕ್ಕೆ ನಂದೇನು ಅಭ್ಯಂತರ ಇಲ್ಲ, ಆದ್ರೆ ಅವನಿಗೆ ರಂಜಿತ್ನ ಕಂಡ್ರೆ ಆಗಲ್ಲ. ಅವನು ಫಂಕ್ಷನಿಗೆ ಬಂದ್ರೆ ಸುಮ್ಮನೆ ಗಲಾಟೆ ಮಾಡ್ತಾನೆ, ಅಲ್ಲೆಲ್ಲರೂ ಸಂತೋಷವಾಗಿರ್ತಾರೆ. ಅಂತ ಸಮಯದಲ್ಲಿ ಈ ಕಿರಿಕಿರಿ ಬೇಕಾ ಅನ್ನೋದು ನನ್ನ ಭಾವನೆ. ಇಲ್ಲ ಸೂರ್ಯವ್ರೆ, ಆದಿತ್ಯ ಜಗಳ ಮಾಡ್ತಿರೋ ಹಾಗೆ ನಾನು ನೋಡ್ಕೋತೀನಿ. ಆದಿತ್ಯ ಬರೋದಕ್ಕೆ ಪರ್ಮಿಷನ್ ಕೊಡಿ ಪ್ಲೀಸ್. ಆರ್ತಿಯವ್ರೆ, ನನ್ನ ಪರ್ಮಿಷನ್ ಮುಖ್ಯ ಅಲ್ಲ. ಈ ಪೂಜೆ ಇಟ್ಕೊಂಡಿರೋದು ರಂಜಿತ್. ಅವ್ರನ್ನ ಒಂದು ಮಾತು ಕೇಳಿ ಕರೀರಿ. ಆದಿತ್ಯ ಪೂಜೆಗೆ ಬಂದ್ರೆ ನನಗೂ ತುಂಬಾ ಸಂತೋಷನೇ. ಸರಿ ಸೂರ್ಯವ್ರೆ, ನಾನು ರಂಜಿತ್ ಹತ್ರ ಈಗಲೇ ಮಾತಾಡ್ತೀನಿ. ಸರಿ. ಅಮ್ಮ ಬೇಡ, ಪ್ಲೀಸ್ ಪ್ಲೀಸ್ ಹೊಡಿಬೇಡಿ ಅಮ್ಮ, ಹೊಡಿಬಿಡಿ, ಬೇಡ ಹೊಡಿಬೇಡಿ. ಹೊಡಿಬೇಡಿ, ಹೊಡಿಬೇಡಿ. ಒಳ್ಳೆ ಮಾಡ್ತಾರೆ
ನಾನು ಒಪ್ಕೊಳ್ಳಿಲ್ಲ ಅಂದ್ರೆ ನಿಮ್ಮಂತ ಕ್ರಿಮಿನಲ್ ಗಳು ಹೇಗೆ ಬಿಡ್ಬೇಕು ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ಹೊಡಿಬಿಡಿ, ನಾನು ಯಾವ ತಪ್ಪು ಮಾಡಿಲ್ಲ, ಪ್ಲೀಸ್ ಬಿಟ್ಬಿಡಿ. ತಪ್ಪೇ ಮಾಡಿಲ್ವಾ? ತಪ್ಪೇ ಮಾಡಿಲ್ವೇನೆ? ಪ್ಲೀಸ್ ಸಾಕು, ನಿಲ್ಲಿಸಿ, ಹೊಡಿಬೇಡಿ, ನಾನು ಯಾವ ತಪ್ಪು ಮಾಡಿಲ್ಲ, ಬಿಟ್ಟು. ಸರ್ ಅವ್ರು ಎಷ್ಟು ಹೊಡೆದ್ರು ಬಾಯ ಬಿಡ್ತಾ ಇಲ್ಲ ಸರ್. ಆರ್ಯ, ಏನಮ್ಮ? ಆಟಾಡಿದ್ದಾಯ್ತಾ? ಕೈಯಲ್ಲೇನೋ ಬಚ್ಚಿಟ್ಕೊಂಡಂಗಿದೆ. ತಂಟದ ಅಮ್ಮ, ನೀವು ಮತ್ತೆ ಸ್ವಾತಿ ಹೇಳಿದ್ರಲ್ಲ, ಅದ್ರ ಬಗ್ಗೆ ನಾನು ಯೋಚನೆ ಮಾಡಿದೆ. ಅದಕ್ಕೆ ರಂಜಿತ್ ಮತ್ತು ಆದಿತ್ಯನ ಒಂದು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅಮ್ಮ. ಹೌದೇನೆ, ತುಂಬ ಸಂತೋಷ ಕಣೆ. ಆರ್ತಿ, ಆದರೂ ಒಂದ್ಸಲ ಯೋಚನೆ ಮಾಡಿ ನೋಡೆ, ನೀನು ಮಾಡ್ತಿರೋದು ಸರಿನಾ ಅಂತ. ಯಾಕಂದರೆ ಹಾವು ಮುಗಿಸಿನ ಒಂದು ಮಾಡಕ್ಕೆ ಹೊರಟಿದ್ಯಾ ನೀನು. ನೀನೇನೋ ಮಾಡೋಕ್ಕೆ ಹೋಗಿ ಇನ್ನೇನೋ ಆದರೆ ಕಷ್ಟ ಅಲ್ವೇನೆ? ಹಾಗೆಲ್ಲ ಏನೂ ಆಗಲ್ಲಮ್ಮ, ನೀವೇನು ಯೋಚನೆ ಮಾಡಬೇಡಿ. ನಾನು ಚೆನ್ನಾಗಿ ಯೋಚನೆ ಮಾಡಿನೇ ಈ ನಿರ್ಧಾರನ ನಾನು ತಗೊಂಡಿದ್ದೀನಿ. ಹಾಗಾದರೆ ಸರಿ. ಆದರೆ ರಂಜಿತ್ ನಿನ್ನ ಮಾತು ಕೇಳ್ತಾರೇನೆ? ಅವರಾಗ ಅವರೇ ಬಂದು ಆ ದಿನ ಮಾತಾಡ್ಸ್ತಾರ? ರಂಜಿತ್ ಬಗ್ಗೆ ನಿಮಗೆ ಅನುಮಾನನೇ ಬೇಡಮ್ಮ, ಅವ್ರು ನಾನು ಹೇಳ್ದಾಗೆ ಕೇಳ್ತಾರೆ. ಆದರೆ ನನಗಿರೋ ಆತಂಕ ಅಂದರೆ ಆದಿತ್ಯ. ಅವ್ನು ರಂಜಿತ್ ಬಂದಾಗ ಕೋಪ ಮಾಡ್ಕೊಳ್ದೇ ಇದ್ರೆ ನನಗಷ್ಟೇ ಸಾಕಮ್ಮ. ಅದು ನಿಜ ಅನ್ನೋ. ರಂಜಿತ್ ಅಷ್ಟು ಸಾಫ್ಟ್ ಅಲ್ಲ ಆದಿ. ಅವ್ರಿಗೆ ಕೋಪ ಬಂದರೆ ಯಾರ ಮಾತು ಕೇಳಲ್ಲ ಅವನು. ಏನೋ ತುಂಬ ದಿನಗಳ ಮೇಲೆ ನಿನ್ನ ನೋಡಿ ಅವರೇನಾದರೂ ಎಮೋಷ್ನಲ್ ಆಗಿ ನಿನ್ನ ಮಾತು ಕೇಳಿ ಅವನ್ನ ಮಾತಾಡ್ಸಿದ್ರೆ ಅದೇ ಪುಣ್ಯ. ನೋಡೋಣ ಅಮ್ಮ, ಅದೇನಾಗುತ್ತೋ ಆಗಲಿ. ಸದ್ಯಕ್ಕೆ ನಮ್ಮ ಕರ್ತವ್ಯನ ನಾವು ಪಾಲಿಸ್ಲೇಬೇಕಲ್ವ. ಫಲ ಎಲ್ಲ ದೇವ್ರಿಗೆ ಬಿಟ್ಟಿದ್ದು. ಪ್ರಯತ್ನ ಮಾತ್ರ ನಾವು ಮಾಡಲೇಬೇಕು. ಪ್ರಯತ್ನ ಮಾಡಿದ್ರಲ್ಲಿ ಏನು ತಪ್ಪಿಲ್ವಲ್ಲ. ಹೇಗಾದರೂ ಮಾಡಿ ಆದಿತ್ಯ ಮತ್ತು ರಂಜಿತ್ ಮಧ್ಯೆ ಇರೋ ಕೋಪ ಮತ್ತು ದ್ವೇಷನ ದೂರ ಮಾಡಬೇಕು. ಅವರಿಬ್ಬರನ್ನ ಸ್ನೇಹಿತರನ್ನಾಗಿ ಮಾಡಬೇಕು. ಆಗ ಎಲ್ಲ ಸರಿ ಹೋಗುತ್ತೆ ಅಮ್ಮ. ನೀನು ಮಾಡ್ತಿರೋದು ಸರಿನೇ ಕಣೆ. ನಿನ್ನ ಪ್ರಯತ್ನದಲ್ಲಿ ಏನೂ ತಪ್ಪಿಲ್ಲ. ಈ ಪ್ರಯತ್ನ ಸಫಲ ಆದರೆ ಎಲ್ರಿಗೂ ಅನುಕೂಲ ಆಗುತ್ತೆ ಅಲ್ವಾ? ಸರಿ ಅಮ್ಮ, ಇನ್ನು ಅರ್ಧ ಗಂಟೆಲಿ ನಾನು ರಂಜಿತ್ನ ಕರ್ಕೊಂಡು ನಿಮ್ಮ ಮನೆ ಬರ್ತೀನಿ. ಅಯ್ಯೋ, ಅದನ್ನು ಕೇಳಬೇಕೇನೆ. ನೀನು ಯಾವಾಗ ಬೇಕಾದರೂ ಬರ್ಬೋದು. ಅಮ್ಮ, ಯಾವಾಗ ಬೇಕಾದರೂ ಬರೋದಕ್ಕೆ ಆದಿತ್ಯ ಮನೇಲೇ ಇರ್ತಾನ. ನೀವೊಂದು ಕೆಲಸ ಮಾಡಿ, ಆದಿತ್ಯ ಈಗ ಮನೇಲೇ ಇದ್ದರೆ ಅವನನ್ನ ಮನೇಲೇ ಇರಿಸ್ಕೊಳ್ಳಿ, ಎಲ್ಲೂ ಕಳಿಸ್ಬಿಡಿ. ಒಂದು ವೇಳೆ ಅವ್ನು ಹೊರಗಡೆ ಹೋಗಿದ್ರೆ ತಕ್ಷಣ ಮನೆಗೆ ಬರೋಕ್ಕೆ ಹೇಳಿ. ಅಯ್ಯೋ, ಅದಕ್ಕೆ ಇಷ್ಟೆಲ್ಲ ಬೇಡ್ಕೋಬೇಕಿದೆ ನೀನು? ನೀನು ಅವರಿಬ್ಬರನ್ನ ಒಂದು ಮಾಡಕ್ಕೆ ಹೊರಟಿದ್ಯಾ. ನಿನ್ನ ಪ್ರಯತ್ನ ನೆರವೇರಿದ್ರೆ ಅಷ್ಟೇ ಸಾಕು. ಆದಿ ಮನೇಲಿರೋ ಹಾಗೆ ನಾನು ನೋಡ್ಕೋತೀನಿ. ಅದು ನನ್ನ ಜವಾಬ್ದಾರಿ. ಸರಿನಾ? ಸರಿ ಬಾ, ಬಾಯ್. ಶೋಭಾ, ಹೋಗ್ಬಿಟ್ಟು ಬರ್ತೀನಿ. ಒಂದು ನಿಮಿಷ ನಿಂತ್ಕೊಳ್ಳೋ. ಶೋಭಾ, ಏನು ಶೋಭಾ, ಲೇಟ್ ಆಗ್ತಿದೆ ಶೋಭಾ ಇವಾಗಲೇ. ಯಾವ ಕಡೆ ಹೋಗ್ತಾ ಇದೆಯಾ ನೀನು? ಇನ್ನೆಲ್ಲಿ ಹೋಗ್ಲಿ, ಲೈನ್ ಮೇಲೆ ಹೋಗ್ತಾ ಇದ್ದೀನಿ. ನಂಗೆ ಸ್ವಲ್ಪ ರೇಷನ್ ತಂದು ಕೊಡ್ತೀಯಾ? ಶೋಭಾ, ಈಗಲೇ ಲೇಟ್ ಆಗಿದೆ ಶೋಭಾ. ಆ ವಿಶಾಲಕ್ಷಿ ಬೇರೆ ಬಾಡಿಗೆ ಕಮ್ಮಿ ಕೊಡ್ತಾ ಇದೆ ಅಂತ ಬೈತಾಳೆ. ಇವತ್ತು ಏನಾದ್ರು ಬಾಡಿಗೆ ಕಮ್ಮಿ ಕೊಟ್ಟರೆ ಅಷ್ಟೇ ಉಗಿದು ಮೂಕ್ ಬಿಡ್ತಾಳೆ.
ನೀನೇ ಹೋಗ್ಬಿಟ್ಟು ತೊಗೊಂಬಂದ್ಬಿಡು ಶೋಭಾ ಪ್ಲೀಸ್. ನಂಗೆ ಯಾಕೋ ತುಂಬ ಕಾಲು ನೋಯ್ತಾ ಇದೆ ಕಣೋ. ಒಂದು 10 ನಿಮಿಷಪ್ಪ ತಂದು ಕೊಟ್ಟು ಹೋಗೋ. ಸರಿ, ನಾನು ಅರ್ಜೆಂಟ್ ಅಂದ್ರೂ ಬಿಡಲ್ವಲ್ಲ ನೀನು. ಯಾಕೆ ಕೋಪ ಮಾಡ್ಕೋತೀಯ? ನಂಗೆ ಕಾಲು ನೋವು ಇಲ್ಲ ಅಂದಿದ್ರೆ ನಾನೇ ಹೋಗಿ ತರ್ತಿರ್ಲಿಲ್ವಾ? ಸರಿ, ಅದೇನು ತರಬೇಕು ಕೊಡಲಿ. ನಾನು ಶಿವ ಅಂಗಡಿಗೆ ಫೋನ್ ಮಾಡಿ ಹೇಳ್ತೀನಿ. ನೀನು ಅಲ್ಲಿ ಹೋಗ್ಬಿಟ್ಟು ತಗೊಂಡ್ ಬಾ. ತೂಕ ಎಲ್ಲ ಸರಿ ಇದೆಯಾ ಅಂತ ನೋಡಬೇಕು, ಆಯ್ತಾ? ಸರಿ, ಬರಲಾ? ಬಾಯ್. ಪ್ಲೀಸ್ ಹೊಡಿಬೇಡ ಅಂತ ಹೇಳಿ, ಪ್ಲೀಸ್ ಹೊಡಿಬೇಡ ಅಂತ ಹೇಳಿ. ತುಂಬಾ ನೋವಾಗತ್ತೆ. ನೀನ್ ಚಿಕ್ಕವನಾಗಿದ್ದಾಗ ನಾನಿನ್ ತುಂಬಾ ಪ್ರೀತಿಯಿಂದ ನೋಡ್ಕೊಂಡಿಲ್ವಾ? ತಾಯಿ ತರ ನಾನು ನಿನ್ನ ಬೆಳೆಸಿಲ್ವಾ ಹೇಳು? ನಾನು ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ಯಾವ ತಪ್ಪು ಮಾಡಿಲ್ಲ. ಪ್ಲೀಸ್ ಹೊಡಿಬೇಡ ಅಂತ ಹೇಳು, ಪ್ಲೀಸ್. ಸರ್, ಇವಳು ಮಾತನ್ನ ನಂಬೇಡಿ, ಇವಳು ಸುಳ್ಳು ಹೇಳ್ತಾ ಇದ್ದಾಳೆ. ಆರ್ಯ ಪ್ಲೀಸ್ ಹೊಡಿಬೇಡ ಅಂತ ಹೇಳು. ಆರ್ಯ ತಡ್ಕೊಳಕ್ ಆಗ್ತಿಲ್ಲ, ತುಂಬಾ ನೋವಾಗತ್ತೆ. ಅಮ್ಮ ನಿಲ್ಸಿ. ಸರ್ ಇವಮ್ಮ ನಿಲ್ಸಿ ಅಂತ ಹೇಳಿದ್ನಲ್ಲ. ತುಂಬಾ ಥ್ಯಾಂಕ್ಸ್ ಆರ್ಯ. ನಿಮ್ಮ ಥ್ಯಾಂಕ್ಸ್ ನೀವೇ ಇಟ್ಕೊಳ್ಳಿ. ಅಲ್ಲ, ಮಾಡಿರೋ ತಪ್ಪನಾದ್ರೂ ಒಪ್ಕೊಳ್ಳಿ. ಶಿಕ್ಷೆ ಕಡಿಮೆ ಆಗೋ ಹಾಗೆ ನಾನು ನೋಡ್ಕೊಳ್ತೀನಿ. ಇಲ್ಲ ಅಂದರೆ ನಾನು ಯಾವ ತಪ್ಪು ಮಾಡಿಲ್ಲ ಆರ್ಯ, ನಾನು ಯಾವ ತಪ್ಪನ್ನು ಮಾಡಿಲ್ಲ ಆರ್ಯ. ಯಾರೋ ಬೇಕು ಅಂತ ನನ್ನ ಮೇಲೆ ಆಪಾದನೆ ಹೊರಿಸೋದಕ್ಕೆ ಆ ರೌಡಿಗಳ ಬಾಯಲ್ಲಿ ನನ್ನ ಹೆಸರನ್ನ ಹೇಳ್ಸಿದ್ದಾರೆ ಅಷ್ಟೇ. ಸತ್ಯ ಹೇಳ್ತೀನಿ, ನನಗೂ ಆ ರೌಡಿಗಳಿಗೂ ಯಾವ ಸಂಬಂಧನೂ ಇಲ್ಲ ಕಣೋ. ನನ್ನ ಮಾತು ನಂಬು ಆರ್ಯ. ನಿಮ್ಮೇಲಿರೋದು ಕೊಲೆ ಆರೋಪ, ಅದಕ್ಕೆ ಸಾಕ್ಷಿಗಳು ಇದ್ದಾವೆ. ನೀವು ಏನೇ ಹೇಳಿದ್ರು ಆ ಸಾಕ್ಷಿಗಳು ನಿಮ್ಮ ಕಡೆನೇ ಬೆಟ್ ಮಾಡಿ ತೋರಿಸ್ತಿದ್ದಾವೆ. ಅಯ್ಯೋ, ನನಗೆ ಹೇಗೆ ಹೇಳಿ ಆರ್ಯ? ಸತ್ಯವಾಗ್ಲೂ ನಾನು ಯಾವ ತಪ್ಪು ಮಾಡಿಲ್ಲ ಕಣೋ. ಎಲ್ಲರೂ ಬೇಕು ಬೇಕು ಅಂತ ನನ್ನ ಮೇಲೆ ಆಪಾದನೆ ಹೊರಿಸ್ತಿದ್ದಾರೆ, ಅರ್ಥ ಮಾಡ್ಕೊ. ಆರ್ಯ, ಅವ್ರು ಯಾರು ನನ್ನ ನಂಬದೇ ಇದ್ರು ಪರವಾಗಿಲ್ಲ. ನೀನು ನನ್ನ ನಂಬಲ್ವೇನೋ? 20 ವರ್ಷ ನಿನ್ನ ಸಾಕ್ಷಿನ ನಾನು ತಾಯಿ ತರ ಬೆಳೆಸಿದ್ದೀನಿ. ಸ್ವಂತ ತಾಯಿ ತೋರ್ಸೋದಕ್ಕಿಂತ ಜಾಸ್ತಿ ಪ್ರೀತಿ ತೋರಿಸಿ ನಿಮ್ಮಿಬ್ರನ್ನು ಬೆಳೆಸಿದ್ದೀನಿ. ನಿಮ್ಮಿಬ್ರು ಬೇಕು ಬೇಡಗಳನ್ನ ತಿಳ್ಕೊಂಡು ಪ್ರತಿ ಹೆಜ್ಜೆ ಹೆಜ್ಜೆಗೂ ನಿಮ್ಮಿಬ್ರನ್ನ ಜೋಪಾನವಾಗಿ ಬೆಳೆಸಿದ್ದೀನಿ. ನನ್ನ ಮೇಲೆ ನಂಬಿಕೆ ಇಲ್ವೇನೋ ಆರ್ಯ? ನನಗೆ ಗೊತ್ತು. ಅಮ್ಮ ಇಲ್ಲದೆ ಇದ್ದಾಗ ನನ್ನ ಸಾಕ್ಷಿನ ಸ್ವಂತ ಅಮ್ಮನಾಗಿ ಬೆಳೆಸಿದ್ದೀರ ನೀವು. ಆ ನಿಮ್ಮ ತಾಯಿ ಋಣನ ನನ್ನ ಕೈಯಲ್ಲಿ ತೀರ್ಸೋಕ್ಕಾಗಲ್ಲ. ಆದರೆ ಏನು ಮಾಡಲಿ, ನನ್ನ ಡ್ಯೂಟಿ ನಾನು ಮಾಡಲೇಬೇಕಲ್ವಾ? ಯಾವುದು ಡ್ಯೂಟಿ? ಏನೋ ಅಪರಾಧ ಮಾಡಿದ್ರು ನನ್ನ ತಗೊಂಬಂದು ಇಲ್ಲಿ ಅಪರಾಧಿ ಥರ ಕೂರಿಸಿದೆಯಲ್ಲ ಅದ? ಆರ್ಯ, 20 ವರ್ಷದ ಹಿಂದೆ ನಾನು ಕೂಡ ನಿಮ್ಮನೆ ಕೆಲಸದವಳು ಅಂತ ಮಾತ್ರ ತಿಳ್ಕೊಂಡು ನನ್ನ ಡ್ಯೂಟಿ ನಾನು ಮಾತ್ರ ಮಾಡ್ಕೊಂಡು ಹೋಗಿದ್ದಿದ್ರೆ ಈ 20 ವರ್ಷ ನಿನಗೂ ಸಾಕ್ಷಿಗೂ ತಾಯಿ ಪ್ರೀತಿ ಸಿಕ್ತಿತ್ತಾ? ನಾನು ಮದುವೆನೇ ಮಾಡ್ಕೊಳ್ದೇನೆ ನೀನು ಸಾಕ್ಷಿ ಇಬ್ರು ನನ್ನ ಹೊಟ್ಟೆಲ್ ಹುಟ್ಟಿದ ಮಕ್ಕಳು ಅಂತ ತಿಳ್ಕೊಂಡು ನಿಮ್ಮಿಬ್ರನ್ನ ತುಂಬ ಪ್ರೀತಿಯಿಂದ ಸಾಕಿದ್ದಕ್ಕೆ ಇದೇ ನಾನು ನೀನು ಕೊಡೋ ಬಳವಳಿ? ನಾನು ಮದುವೆ ಆಗಿ ಆ ಮನೆಯಿಂದ ಆಚೆ ಹೋಗೋದು ನನಗೆ ದೊಡ್ಡ ವಿಷಯ ಆಗಿರಲಿಲ್ಲ. ನಾನು ನನ್ನ ಮದುವೆ, ನನ್ನ ಮನೆ, ನನ್ನ ಸಂಸಾರ ಅಂತ ಯೋಚನೆ ಮಾಡ್ಬೋದಾಗಿತ್ತು. ಆದರೆ ನಿನಗೂ ಸಾಕ್ಷಿಗೂ ಕಂಪ್ಲೀಟಾಗಿ ತಾಯಿ ಪ್ರೀತಿ ಕೊಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನನ್ನ
ನಾನು ಇಡೀ ಬದುಕನ್ನೇ ಮುಡುಪಾಗಿಟ್ನಲ್ಲೋ. ನಿಮ್ಮಿಬ್ರು ಆರೈಕೆ ಮಾಡೋದ್ರಲ್ಲೇ ನಾನು ಇಡೀ ಜೀವನ ಕಳೆದ್ಬಿಟ್ನಲ್ಲೋ. ಆದ್ರೆ ನೀನು ಅಮ್ಮ ಅಮ್ಮ ಅಂತ ನನ್ನ ಕರೀತಾ ಇದ್ದೋನು ಆರ್ತಿ ಅಮ್ಮ ಬಂದ ತಕ್ಷಣ ನನ್ನ ಆಂಟಿ ಅನ್ನೋದಕ್ಕೆ ಶುರು ಮಾಡಿದೆ ಅಲ್ವಾ? ಆಗ ನನ್ನ ಮನ್ಸಿಗೆ ಎಷ್ಟು ನೋವಾಯ್ತು ಅಂತ ಒಂಚೂರಾದ್ರೂ ಯೋಚನೆ ಮಾಡಿದೆ ಆರ್ಯ? ನಿಮ್ಮ ಬಾಯಲ್ಲಿ ಅಮ್ಮ ಅಂತ ಕರೆಸ್ಕೋತಾ ಇದ್ದಿದ್ದು ನಾನು ಆಂಟಿ ಅಂತ ಕರೆಸ್ಕೊಳ್ಳೋ ಹಾಗಾಗೋಯ್ತು. ನಾನು ನಿಮಗೆ ತೋರಿಸಿದ ಪ್ರೀತಿ ವಾತ್ಸಲ್ಯ ಎಲ್ಲದನ್ನು ಒಂದೇ ಒಂದು ಕ್ಷಣಕ್ಕೆ ನಿಮ್ಮ ಮನಸ್ಸಿಂದ ಕಿತ್ತು ಬಿಸಾಕ್ಬಿಟ್ರಿ ಅಲ್ವಾ? ಆದ್ರೆ ಇವತ್ತಿಗೂ ಈ ಕ್ಷಣಕ್ಕೂ ನೀನು ಮತ್ತೆ ಸಾಕ್ಷಿ ನನ್ನ ಮಕ್ಕಳು ಕಣೋ. ಆದ್ರೆ ನೀನು ಅದನ್ನೆಲ್ಲ ಮರೆತು ನನಗಿವತ್ತು ಶಿಕ್ಷೆ ಕೊಡಿಸ್ಬೇಕು ಅಂತ ಇದೆಯಾ ಅಲ್ವಾ? ನಾನು ನಿಂಗೆ ತೋರಿಸಿದ ಪ್ರೀತಿ ವಾತ್ಸಲ್ಯಕ್ಕೆ ಇದೇನ ಆರ್ಯ ನೀನು ನನಗೆ ಕೊಡೋ ಪ್ರತ್ಯುಪಕಾರ? ಮಾಡ್ತೀನಿ ರೀ ಸರ್. ಹಾಂ ಮಾಡ್ತೀನಿ. ಮತ್ತೆ ರಂಜಿತ್, ನಾನೊಂದು ಮಾತು ಕೇಳ್ತೀನಿ, ನಡೆಸ್ಕೊಡ್ತೀರಾ? ಹೇಳಿ ಅತ್ತೆ. ನನಗೆ ಗೊತ್ತು ನೀವು ನನ್ನ ಮಾತು ತೆಗೆದುಹಾಕಲ್ಲ ಅಂತ, ಆದರೂ ನೀವು ತಪ್ಪು ತಿಳ್ಕೊಳ್ಬಾರ್ದು. ಒಂದ್ಸಲ ಹೆಲ್ಪ್ ಮಾಡ್ತಾರೆ ಅಂತ ಮತ್ತೆ ಮತ್ತೆ ಹೆಲ್ಪ್ ಕೇಳ್ತಾರಲ್ಲ ಅಂತ ನೀವು ಅಂದ್ಕೊಳ್ಬಾರ್ದು. ಅತ್ತೆ ವಿಷಯ ಹೇಳಿ. ಮನೇಲಿ ಯಾವುದೇ ಸಮಾರಂಭ ಇರ್ಬೋದು, ಮದುವೆ, ಮುಂಜಿ, ನಾಮಕರಣ, ಅದನ್ನು ಯಾರು ನಡೆಸ್ಕೊಡ್ತಾರೋ ಅವರೇ ಕರೆಯೋದು ವಾಡಿಕೆ. ಯಾರನ್ನು ಕರಿಬೇಕು ಹೇಳಿ ಅತ್ತೆ? ಆದಿತ್ಯ. ಪ್ಲೀಸ್ ಕಣೋ, ನಮ್ಮೆಲ್ಲರೂ ಕ್ಷಮಿಸ್ಬಿಡು. ನನ್ನ ತಂಗಿ ರೋಷನ್ ಮದುವೆ, ಪ್ಲೀಸ್ ಪ್ಲೀಸ್ ಕಣೋ. ಬಾ ಬರೋ ಇಡಿ. ನನ್ನಿಂದ ನಮ್ಮ ಮನೆಯವ್ರನ್ನ ದೂರ ಮಾಡೋಕ್ಕೆ ಕಾರಣ ನೀನು. ನಿನ್ನ ಮಾತ್ರ ನಾ ಸುಮ್ಮನೆ ಬಿಡಲ್ಲ ಕಣೋ. ನಮ್ಮಿಬ್ರು ವಿಷಯ ಗೊತ್ತಿದ್ದು ನೀವು ಈ ಪ್ರಸ್ತಾಪ ಇಟ್ಟಿದ್ದು ತಪ್ಪು ಅಂತ. ಇದೊಂದು ಪ್ರಯತ್ನ ತಾಯಿಯಾಗಿ ಇದೊಂದು ವಿಷಯದಲ್ಲಿ ನಿಮ್ಮ ಮಗನ ಸ್ಥಾನದಲ್ಲಿರೋ ನನ್ನನ್ನು ಕ್ಷಮಿಸ್ಬಿಡಿ. ಹಾಗೆ ಹೇಳ್ಬಿಡಿ ರಂಜಿತ್. ಇದು ನಿಮ್ಮನೆ ಪೂಜೆ, ನೀವು ಕರೆದ್ರೆ ಒಳ್ಳೇದು. ನಾನೊಂದು ಒಳ್ಳೆ ಕೆಲಸ ಕೈ ಹಾಕಿದ್ದೀನಿ, ಅದು ನಿಮ್ಮಿಂದನೇ ಪ್ರಾರಂಭ ಆಗಬೇಕು. ನನಗೆಲ್ಲರೂ ಸಂತೋಷವಾಗಿ ಒಟ್ಟಿಗೆ ಇರಬೇಕು ಅನ್ನೋದು ಆಸೆ. ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡಿ ಪ್ಲೀಸ್. ಅತ್ತೆ, ನೀವು ನನ್ನ ಧರ್ಮ ಸಂಕಟದಲ್ಲಿ ಸಿಕ್ಕಾಕ್ಸ್ತಿದ್ದೀರಾ. ನಿಮ್ಮ ಮಾತು ಕೇಳಿ ನಾನು ಅವನ್ನ ಇನ್ವೈಟ್ ಮಾಡಿದ್ರು ಅವ್ನು ಬರಲ್ಲ ಅತ್ತೆ. ನನ್ನ ನೋಡಿ ಜಗಳ ಶುರು ಮಾಡ್ತಾನೆ ಅವನು ಜಗಳ ಮಾಡಿದ್ರೆ ನಿಮಗೆ ತೊಂದರೆ, ನಿಮ್ಮ ಮನಸ್ಸಿಗೆ ನೋವಾಗುತ್ತಲ್ವಾ? ಈಗಾಗಲೇ ತುಂಬ ನೋವು ಅನುಭವಿಸ್ತಾ ಇದ್ದೀರಾ ನೀವು. ಮತ್ತಷ್ಟು ನೋವು ಕೊಡೋಕ್ಕೆ ನನಗೆ ಇಷ್ಟ ಇಲ್ಲಮ್ಮ. ಅಮ್ಮ ಅಂತ ಬಾಯಿ ತುಂಬ ಕರಿತೀರ. ಈ ತಾಯಿಗೋಸ್ಕರ ಇದೊಂದು ಸಹಾಯ ಮಾಡೋಕ್ಕಾಗಲ್ವಾ?
ವಿಘ್ನೇಶ್ವರನ ಪೂಜೆ ಇಟ್ಕೊಂಡಿದ್ದೀರಾ. ಆದಿತ್ಯನ ಕರೆಯೋದ್ರಿಂದ ಎಲ್ಲ ವಿಘ್ನಗಳು ದೂರ ಆಗಿ ಒಳ್ಳೇದಾಗುತ್ತೆ ಅನ್ನೋ ಹಾಗಿದ್ರೆ ಇದೊಂದನ್ನ ನನಗೋಸ್ಕರ ನಡೆಸ್ಕೊಡಿ ರಂಜಿತ್. ಸರಿ ಅತ್ತೆ, ನಾನು ನಿಮ್ಮ ಜೊತೆ ಬರ್ತೀನಿ.